ಕನ್ನಡದ ಬಿಗ್ ಬಾಸ್ಗೆ ಬಿಗ್ ಶಾಕ್ ಎದುರಾಗಬಿಟ್ಟಿದೆ. ಬಿಗ್ ಬಾಸ್ ಶೋ ಅರ್ಧಕ್ಕೆ ಸ್ಟಾಪ್ ಆಗುತ್ತಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಬಿಗ್ ಬಾಸ್ ಸೆಟ್ ಎತ್ತಂಗಡಿ ಆಗುತ್ತಾ? ಹಾಗಾದ್ರೆ ಅನುಮತಿ ಇಲ್ಲದೆ ಬಿಗ್ ಬಾಸ್ ಸೆಟ್ ಅನ್ನ ಹಾಕಲಾಗಿದೆಯಾ? ಇನ್ನು ಅಲ್ಲಿ ಬಿಗ್ ಬಾಸ್ ಶೋ ಅನ್ನ ನಡೆಸಲು ಅನುಮತಿಯನ್ನೇ ಪಡೆದಿಲ್ವಾ ಇವರು? ಅನುಮತಿಯನ್ನ ಪಡೆಯದೆ ಅಕ್ರಮವಾಗಿ ಬಿಗ್ ಬಾಸ್ ಶೋ ಅನ್ನ ನಡೆಸ್ತಾ ಇದ್ದಾರಾ? ಬೆಂಗಳೂರಿನ ಹೊರವಲಯದಲ್ಲಿರುವಂತಹ ಬಿಗ್ ಬಾಸ್ ಸೆಟ್ ಬೆಂಗಳೂರು ದಕ್ಷಿಣ ತಾಲೂಕಿನ ರಾಮೋಹಳ್ಳಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಾರ್ಯಕ್ರಮ ಮಾಡಲಾಗ್ತಿದೆ. ರಾಮೋಹಳ್ಳಿಯ ಮಾಳಿಗೊಂಡನ ಹಳ್ಳಿಯಲ್ಲಿ ನಡೀತಾ ಇರುವಂತಹ ಬಿಗ್ ಬಾಸ್ ಕಾರ್ಯಕ್ರಮ. ಸದ್ಯ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ನೋಟಿಸ್ ತೂಗುಗತ್ತಿ ಈಗ ಎದುರಾಗ್ಬಿಟ್ಟಿದೆ. ಈಗ ಬಿಗ್ ಬಾಸ್ಗೆ ರಾಮೋಹಳ್ಳಿ ಪಂಚಾಯಿತಿಯಿಂದ ನೋಟಿಸ್ ಜಾರಿಯಾದ್ರೂ ಕೂಡ ಉತ್ತರವನ್ನ ಕೊಡ್ಲಿಕ್ಕೆ ಇನ್ನು ಮೀನಾಮೇಷವನ್ನ ಎಣಿಸ್ತಿದ್ದಾರೆ. ನೋಟಿಸ್ಗೆ ಇನ್ನು ಉತ್ತರವನ್ನ ನೀಡಲಿಲ್ಲ ಬಿಗ್ ಬಾಸ್ ಆಯೋಜಕರು. ಕನ್ನಡದ ಬಿಗ್ ಬಾಸ್ ಸೀಸನ್ 11 ಭರ್ಜರಿಯಾಗಿ ಮೂಡಿ ಬರ್ತಾ ಇದೆ. ಇವೆಲ್ಲದರ ನಡುವೆ ಬಿಗ್ ಬಾಸ್ಗೆ ಈಗ ಬಿಗ್ ಶಾಕ್ ಎದುರಾಗ್ಬಿಟ್ಟಿದೆ. ಈ ಮೂಲಕವಾಗಿ ಬಿಗ್ ಬಾಸ್ ಶೋ ಅರ್ಧಕ್ಕೆ ಸ್ಟಾಪ್ ಆಗುತ್ತಾ ಅನ್ನೋ ಪ್ರಶ್ನೆ ಮೂಡುತ್ತಾ ಇದೆ. ಬಿಗ್ ಬಾಸ್ ಸೆಟ್ ಅನ್ನೇ ಎತ್ತಂಗಡಿ ಮಾಡಿಬಿಡ್ತಾರೋ ಅನ್ನೋ ಸಾಕಷ್ಟು ಪ್ರಶ್ನೆಗಳು ಮೂಡುತ್ತಾ ಇದೆ. ಇದಕ್ಕೆ ಕಾರಣ ಏನ್ ಗೊತ್ತೇನು? ಬಿಗ್ ಬಾಸ್ ಶೋ ಏನ್ ನಡೆಸ್ತಾ ಇದ್ದಾರಲ್ಲ, ಅನುಮತಿಯನ್ನ ಪಡೆಯದೆ ಅಕ್ರಮವಾಗಿ ಬಿಗ್ ಬಾಸ್ ಸೆಟ್ ಅನ್ನ ಹಾಕಿ ಕಾರ್ಯಕ್ರಮವನ್ನ ಮಾಡ್ತಿದ್ದಾರೋ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಬೆಂಗಳೂರಿನ ಹೊರವಲಯದಲ್ಲಿರುವಂತಹ ಬಿಗ್ ಬಾಸ್ ಸೆಟ್ ಇದು. ಬೆಂಗಳೂರಿನ ದಕ್ಷಿಣ ತಾಲೂಕಿನ ರಾಮೋಹಳ್ಳಿ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬಿಗ್ ಬಾಸ್ ಕಾರ್ಯಕ್ರಮ ನಡೀತಾ ಇದೆ. ಒಂದು ದೊಡ್ಡ ಸೆಟ್ ಅನ್ನ ಹಾಕಿದ್ದಾರೆ. ರಾಮೋಹಳ್ಳಿಯ ಮಾಳಿಗೊಂಡನ ಹಳ್ಳಿಯಲ್ಲಿ ಬಿಗ್ ಬಾಸ್ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ಈಗ ಶಾಕ್ ಆಗಿ ಕಾಣ್ತಾ ಇರುವಂತದ್ದು, ರಾಮೋಹಳ್ಳಿ ಪಂಚಾಯಿತಿಯಿಂದ ನೋಟಿಸ್ ಅನ್ನ ನೀಡಲಾಗಿದೆ. ನೋಟಿಸ್ ಜಾರಿಯಾದ್ರೂ ಕೂಡ ಉತ್ತರವನ್ನ ಕೊಡ್ಲಿಕ್ಕೆ ಬಿಗ್ ಬಾಸ್ ಮೀನಾಮೇಷವನ್ನ ನೆನೆಸ್ತಿದ್ದಾರೆ. ಈ ಮೂಲಕವಾಗಿ ಬಿಗ್ ಬಾಸ್ ಶೋ ಅರ್ಧಕ್ಕೆ ಸ್ಟಾಪ್ ಆಗಿಬಿಡುತ್ತಾ ಅನ್ನೋ ಪ್ರಶ್ನೆ ಆಗ್ತಿದೆ. ಜೊತೆಯಲ್ಲಿ ರಾಮೋಹಳ್ಳಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಏನ್ ಸೆಟ್ ಹಾಕಿ ಕಾರ್ಯಕ್ರಮವನ್ನ ಮಾಡ್ತಿದಾರಲ್ಲ, ಇದು ಎತ್ತಂಗಡಿ ಆಗಿಬಿಡುತ್ತಾ ಈಗ? ಆದ್ರೆ ಅನುಮತಿಯನ್ನ ಇಲ್ಲದೆ ಕಾರ್ಯಕ್ರಮಕ್ಕೆ ಸೆಟ್ ಅನ್ನ ಹಾಕಿದಾರ. ಹೀಗಾಗಿ ಅನುಮತಿಯನ್ನೇ ಪಡೆದಿಲ್ಲ. ಇಷ್ಟು ದೊಡ್ಡ ಕಾರ್ಯಕ್ರಮವನ್ನ ಮಾಡ್ತಿದ್ದಾರೆ, ಆದ್ರೂ ಕೂಡ ಅನುಮತಿಯನ್ನ ಪಡೆದೇ ಇಲ್ವಾ? ಅಕ್ರಮವಾಗಿ ಬಿಗ್ ಬಾಸ್ ಶೋ ಅನ್ನ ನಡೆಸ್ತಿದ್ದಾರ. ಬೆಂಗಳೂರಿನ ಹೊರವಲಯದಲ್ಲಿ ಹಾಕಿರುವಂತ ಸೆಟ್ ಇದು. ಸದ್ಯ ರಾಮೋಹಳ್ಳಿಯ ಗ್ರಾಮ ಪಂಚಾಯಿತಿಯಿಂದ ನೋಟಿಸ್ ಅನ್ನ ನೀಡಲಾಗಿದೆ. ನೋಟಿಸ್ ಜಾರಿಯಾಗಿದ್ರೂ ಕೂಡ ಉತ್ತರವನ್ನ ಕೊಡ್ಲಿಕ್ಕೆ ಮೀನಾಮೇಷವನ್ನ ಎಣಿಸ್ತಾ ಇದೆ ಬಿಗ್ ಬಾಸ್. ಹೀಗಾಗಿ ನೋಟಿಸ್ಗೆ ಇನ್ನೂ ಕೂಡ ಉತ್ತರವನ್ನ ನೀಡಲಿಲ್ಲ ಬಿಗ್ ಬಾಸ್ ಆಯೋಜಕರು. ಈ ಮೂಲಕವಾಗಿ ಅಕ್ರಮವಾಗಿ ಬಿಗ್ ಬಾಸ್ ಕಾರ್ಯಕ್ರಮವನ್ನ ಮಾಡ್ತಿದ್ದಾರಾ? ಅನುಮತಿಯನ್ನ ಪಡೆದೇ ಇಲ್ವಾ? ಯಾಕೆ ಮೀನಾಮೇಷವನ್ನ ಎಣಿಸ್ತಿದ್ದಾರೆ? ಇಷ್ಟು ದೊಡ್ಡ ಮಟ್ಟದ ಸೆಟ್ ಅನ್ನ ಹಾಕಿ ಅದ್ದೂರಿಯಾಗಿ ಕಾರ್ಯಕ್ರಮ ಆಗ್ತಿದೆ. ಬೆಂಗಳೂರು ದಕ್ಷಿಣ ತಾಲೂಕಿನ ರಾಮೋಹಳ್ಳಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಾರ್ಯಕ್ರಮ ಆಗ್ತಿರುವಂತದ್ದು. ರಾಮೋಹಳ್ಳಿಯ ಪಂಚಾಯಿತಿಯಿಂದ ನೋಟಿಸ್ ಹೋದ್ರೂ ಕೂಡ ನೋಟಿಸ್ಗೆ ಯಾಕೋ ಉತ್ತರ ಕೊಡ್ತಾ ಇಲ್ಲ. ಈ ಮೂಲಕವಾಗಿ ಈಗ ಬಿಗ್ ಬಾಸ್ಗೆ ಬಿಗ್ ಶಾಕ್ ಎದುರಾಗ್ಬಿಟ್ಟಿದೆ.